ಗೌರಿ ಏನ್ ಮಾಡತ್ತೀಯ? ಹೊರಗೆ ಬಂದಿಲ್ಲ? ಅಯ್ಯೋ ಈಕಿ ಯಾಕೆ ಬಂದ್ಲಪ್ಪ? ಮನ್ಯಾಗಿಲ್ಲ, ಅರ್ಜೆಂಟ್ ಅರ್ಜೆಂಟ್ ಕೆಲಸ ಮಾಡ್ಕೊಳಕತ್ತೀನಿ. ಬಂದೆ ಅಕ್ಕ ಬಂದೆ. ನಾಷ್ಟ ಮಾಡಿದೆ. ಹೊಟ್ಟೆ ತುಂಬ ನನ್ನ 4 ಇಡ್ಲಿ ಉಳ್ದಾವು, ಹಾಕ್ಕೊಡ್ಲೇನ? ಕೇಳ್ತೇನೆ, ತಿಂತೇನೆ ಅಂದ್ರೆ ಹಾಕ್ಕೊಡ್ತೇನೆ, ಇಲ್ಲ ಅಂದ್ರೆ ಇಲ್ಲ. ಇವೆಲ್ಲ ಇರಲ್ಲ, ಬೇಡ ಬೇಡ. ಈಕಿಗೆ ಹಾಕ್ಕೊಟ್ರೆ ಸಂಜೆ ಕೆಲಸ ಮಾಡಿ ಹೈರಾಣ ಆಗಿರ್ತೀನಿ. ಬಂದ್ಬಿಟ್ಲೆ ಹೊಟ್ಟೆಸ್ತಂಗಾದ್ರೆ ಒಂದು 4 ಇಡ್ಲಿ ಅವನ್ನೇ ಕಟ್ಕೊಂಡು ಹೋಗ್ತೀನಿ, ಅಲ್ಲೇ ತಿನ್ನಕ್ಕೆ ಬರ್ತೈತಿ. ಈಕಿಗೆ ಯಾಕೆ ಹಾಕ್ಕೊಡ್ಬೇಕು ಖಾಲಿ ಪೀಲಿ? ಅಕ್ಕ ಏನು ನಾಷ್ಟ ಆತನ? ಬಂದೇ ಇಲ್ಲಲ್ಲ ಮನೆ ಕಡೆ ಒಟ್ಟೆ? ಹ್ಞೂ ಅಕ್ಕ, ನಾಷ್ಟ ಆತು ನೋಡಕ್ಕ. ಈಗ ಇಡ್ಲಿ ಮಾಡಿದ್ದೆ, ಸಾಂಬಾರು ಚಟ್ನಿ ಇಡ್ಲಿ ತಿಂದು ಈಗ ನಾಷ್ಟ ಆತಿನ್ನು. ಮತ್ತಕ್ಕ ನೀ ಬರಕ್ಕೆ ಎಲ್ಲಕ್ಕ ಪುರ್ಸತ್ತಿಲ್ಲ ಐತಿ ಹೇಳ್ರಿ ಹಂಗಾರೆ ನೋಡೋಣ. ಇಡ್ಲಿ ಮಾಡೇನಕ್ಕ ಅಂತಾಳ, ಒಂದು 4 ಹಾಕ್ಕೊಂಬರ್ಲೇನ ನೋಡು. ನಾನು ಒಂದು ತಿಂಗಳಾಗಕ್ಕೆ ಬಂತು, ಒಟ್ಟ ಮನ್ಯಾಗ ಇಡ್ಲಿ ಮಾಡಿಲ್ಲ. ಇವತ್ತು ಬಿಡೋದು ಬಿಟ್ಟು ಒಂಚೂರು ರವಾ ನೆನಕ್ಕೆ ಹಾಕ್ತಂತ ತಡಿ. ಇಡ್ಲಿ ಮಾಡಿದ್ದೇನೆ, ನಮ್ಮ ಮನ್ಯಾಗ ಉಪ್ಪಿಟ್ಟು ಮಾಡಿದ್ವಿ ಇವತ್ತು. ಯಾಕೆ ನಿನ್ನ ಗಂಟ್ಲು ಕೆಟ್ಟಂಗ ಕೆಮ್ಮು ಹಿಡಿದ್ಬಿಟ್ಟವ ಸುಡಾಡ ಅಂದತ್ತಾಗ. ಮತ್ತೆ ಇದು ಕೆಲಸ, ಹೌದು ಕೆಲಸ ಭಾಳ ಬಿಜಿ ಆಗ್ಬಿಟ್ಟತಿ. ಈಗ ಇತ್ತಿತ್ತಾಗಂದ್ರೂ ಕೈಗೆ ಸಿಗುವಲ್ಲವ. ಹೆಂಗೆ ವ್ಯಾಪಾರ ಚಲೋ ನಡೆಯಕತ್ತನ? ಮೈ ಹೊಟ್ಯಾಗ ಸಂಕಟ ಮ್ಯಾಗ ಬೆಣ್ಣೆ ಅಂತ ಮಾತು. ಹೂನಕ್ಕ, ವ್ಯಾಪಾರ ಏನೋ ದೇವ್ರು ನಡೆಸ್ಕೊಟ್ಟು ಒಂದು ತಕ್ಕ ಮಟ್ಟಿಗೆ ಒಂದು ಸ್ವಲ್ಪ ಚಲೋ ನಡೆಯಕತ್ತಕ್ಕ. ಒಟ್ಟೆ ಏನೂ ತೊಂದರೆ ಇಲ್ಲ. ಹೌದಾ? ನೀನು ಮನೆಯವ್ರು ಅಂದ್ರೆ ಚಲೋ ನಡೆಯಕತ್ತೈತಿ ವ್ಯಾಪಾರ, ಒಟ್ಟು ಚಲೋ ಐತಿ ಅಂತದ ಅನ್ನತ್ತಿದ್ರು ಅವರು. ಒಟ್ಟು ದುಡ್ಯಾಕೆ ಒಂದು ದಾರಿ ಮಾಡ್ಕೊಂಡೆಲ್ಲವ ಅಂತೂ ಇಂತು. ಮತ್ತೆ ಏನು ಮಾಡೋದಕ್ಕ, ಕುಂತ್ ಮಾಡೋದೇನೈತೆ? ಹೌದಿಲ್ಲ, ನನಗೂ ಅದೇ ಏನಾರು ಒಂದು ಕೆಲಸ ಮಾಡ್ಬೇಕು ಅಂತ ಭಾಳ ತಲೆಯಾಗಿ ತೊಗೊಂಡ್ಬಿಟ್ಟಿದ್ದೆ. ಹಾಗಾಗಿ ಇದನ್ನು ಮಾಡಿದ್ದು ನೋಡಕ್ಕ, ಮತ್ತೇನಿಲ್ಲ. ಮತ್ತೆ ಅಕ್ಕ ಇದು ಏನಾರು ಅರ್ಜೆಂಟ್ ಇತ್ತನಕ್ಕ? ಅಂದ್ರೆ ಅರ್ಜೆಂಟ್ ಇದ್ರೆ ಮಾತಾಡಿಲ್ಲ, ಮೊದಲು ನಡಿ ನನ್ನ ಕೆಲಸದವ ಅನ್ನತ್ತೇನ? ಅಯ್ಯೋ ಇಲ್ಲಕ್ಕ, ಹಂಗೇನಿಲ್ಲ, ಹೋಗ್ಬೇಕಲ್ಲ ಈಗ ಅಲ್ಲಿಗೆ. ನಾನು ಅದಕ್ಕೆ ಸಂಜೆಗೆ ಬಂದು ಮಾತಾಡ್ಲಕ್ಕ. ಮತ್ತೆ ಖಾಲಿ ಮನೆಯಾಗಿದ್ರೆ ಮಾತಾಡ್ಕೊಂಡು ಕುಂದ್ರಬೋದಕ್ಕ. ಈಗ ನಾನು ಕೆಲಸದ ಮ್ಯಾಗ ಇರೋಕ್ಕೆಲ್ಲ ಏನು ಮಾಡಲಿ ಹೇಳ, ಮನ್ಯಾಗ ಒಂದೇ ಕೆಲಸ ಅಲ್ಲ, ಹೊರಗೊಂದು ದುಡಿಯೋದೈತಲ್ಲ, ಹಾಗಾಗಿ ಪುರ್ಸತ್ತಿಲ್ಲ ಅಷ್ಟೇ. ಮಳ್ಳಿ ಸೀಮೆಗಿಲ್ಲ ದಿಕ್ಕಿನೇ ಕೆಲ್ಸಕ್ಕೆ ಹೋಗೋದು, ಹೊಟ್ಟೆ ಬೆಂಕಿ ಬೀಳಂಗೆ ಹೇಳ್ತಾಳೆ. ಹೌದವ, ಈಗ ಮೊದಲೇ ನಂಗೆ ಖಾಲಿ ಇರಲ್ಲ, ಕೆಲಸದ ಮ್ಯಾಗ ಇರ್ತಿ ಪಾಪ ನೀನು. ಸರಿ ಆಯ್ತು, ಹೋಗು ಸಂಜೆಗೆ ಬಾ. ಹ್ಞೂನಕ್ಕ. ಅಯ್ಯಪ್ಪ ಹೋದ್ಲು, ಈಗೇನ ಖಾಲಿ ಇರ್ತಾಳಂದ್ರೆ ನಂಗೆ ಮಾಡೋಕ್ಕೆ ಕೆಲಸ ಇಲ್ಲನ? ಶಪ್ಪ, ನನಗೆ ಪುರ್ಸತ್ತಿಲ್ಲಪ್ಪ, ಆಗಲ್ಲ. ಮಾತಾಡ್ಕೊಂತ ಕುಂದ್ರಕ್ಕ ನನಗಾಗದೇ ಇಲ್ಲ. ಅಡ್ಡಿ ಇಲ್ಲ, ಇಂಬಾಗಿ ಚಲೋ ತಿಂಗ ಕಟ್ಸಕತ್ತಿರ್ ಬಿಡ ಇದನ್ನ. ಹ್ಞೂ ಶಾಂತಕ್ಕ, ಮತ್ತೆ ಏನು ಮಾಡ್ಬೇಕು ಹೇಳ? ನನ್ನ ಮಗಳು ಅಕ್ಕಿಗತ್ತ ಕಟ್ಸಾತಿದ್ದೆ, ನನ್ನ ಸೊಸಿ ನಾ ಇರ್ತೇನೆ ಅನ್ನತ್ತಾಳ. ಈಗ ಅದಕ್ಕೆ ಕಟ್ಟಿಸ್ಕೊಟ್ವಿ ಅಂದ್ರೆ ನನ್ನ ಮಗ ಮತ್ತು ನನ್ನ ಸೊಸಿಗೆ ಆಕತಿ. ಅವ್ರಿಗೂ ಇಲ್ಲಿ ಬಂದಾಗಿಂದನೂ ಪಾಪ ಕರೆ ಹೇಳ್ಬೇಕಂದ್ರೆ ಒಂದು ಕಮ್ಮನ್ ರೂಮ್ ಇಲ್ಲ, ಅಲ್ಲೇ ಒಳಗೆ ಸಣ್ಣ ರೂಮ್ನಾಗ ಮಕ್ಕೊಂತಿದ್ರು. ಮಕ್ಕಳು ಮರಿ ಆಗವಲ್ಲ ಶಾಂತಕ್ಕ, ಹೌದಿಲ್ಲ? ಮಕ್ಕಳು ಮರಿ ಆಗವು ಮಾಡವು ಅಂತಂದ್ರೆ ಬೇಕಾಕತಿ. ಈಗ ಒಬ್ಬಕ್ಕೆ ನನ್ನ ಮಗಳು, ಆಕಿಗಾದ್ರೆ ಆ ರೂಮ್ ಸಾಕಾಕತಿ, ಹೌದಿಲ್ಲ? ಅದಕ್ಕೆ ಒಳಗಿನ ರೂಮ್ ನೀ ತಗೋರವ, ಗಂಡ ಐತಿ ಇಬ್ರು ಸೇರಿ ಇಲ್ಲಿ ಮಕ್ಕೋತಾರ ಅಂತೇಳಿ. ನನಗೂ ಇನ್ನೊಂದು ವಿಚಾರ ಏನು ಮಾಡಿದೆ ಅಂದ್ರೆ ಶಾಂತಕ್ಕ, ಈಗ ನನ್ನ ಮಗಳು ಒಬ್ಬಕ್ಕೆ, ಈಗ ಹಿತ್ಲು ಕದ ಹಾಕಿದ್ವಿ ಅಂದ್ರೆ ಮುಂಚೆ ಬಾಗ್ಲನ್ನು ಕದ ಹಾಕೊಂಡಿರ್ತೇವೆ, ಇಲ್ಲಿ ರೂಮ್ನಾಗ ಒಂದೇ ಇರ್ತೈತೆ ನನ್ನ ಮಗಳು. ಪಾಪ ಹೆದರಿಗಿದ್ರಿದ್ರೆ ಅಥವಾ ಯಾರು ಬಂದ್ರೆ ಅದಕ್ಕೆ ಬೇಡ, ಅದು ಒಂಥರ ಅನ್ನಿಸ್ತು ನನಗೂ. ಅದಕ್ಕೆ ಬೇಡ ಅಂತೇಳಿ ಸುಮ್ಮನಾದೆ. ಈಗ ಇವರಿಬ್ರು ಗಂಡ ಐತಿ ಅಂದ್ರೆ ಒಬ್ರಿಗೊಬ್ರು ಜೋಡಿರ್ತಾರೆ, ಇಲ್ಲಿ ಮಕ್ಕೊಂಡ್ರು ನಡಿತೈತಿ, ನನ್ನ ಮಗ ಇರ್ತಾನೆ, ಹೌದಿಲ್ಲ? ಅದನ್ನೇ ವಿಚಾರ ಮಾಡಿ ನಾನು ಹಂಗಾರ ಆಯ್ತಪ್ಪ, ನೀವು ಇಬ್ರು ಇಲ್ಲಿ ಮಕ್ಕೋರಿ, ನಾವು ಅಲ್ಲೇ ಒಳಗಕ್ಕಿನ ಕರ್ಕೋತೀವಿ ಅಂತಂದೆ. ಅದ್ರಾಗ ಏನಾಗ್ಬಿಟ್ಟೈತಿ, ಇದು ನನ್ನ ಸೊಸಿ ಅವರು ಹೇಳಿ ಕಳಿಸಿರ್ಬೇಕು. ಅದಕ್ಕೆ ಊರಿಗೂ ಬಂದಿಂದ ಈ ರಾಗ ತಗೊಂಡು ನಿಂತಾಳ. ಹೊಸ ರೂಮ್ ಏನು ಕಟ್ತಾ ಇದಾರಲ್ಲ ನೀವಿರ್ರಿ, ಹಳೆ ರೂಮ್ನೇ ನಿಮ್ಮ ಹಳೆ ರೂಮ್ನೇ ನಿಮ್ಮ ಅದನ್ನೇ ಇಡ್ರಿ, ನೀ ಮಾತ್ರ ಹೊಸ ರೂಮೇ ಬೇಕಂತ ಜಗಳ ತೆಗಿ ಅಂತ ಹೇಳ್ದಂಗೆ ಐತಿ. ಅದಕ್ಕೆ ಪಟ್ ಹಿಡಿದು ಕುಂತ್ಬಿಟ್ಟಿದ್ಲ. ಆಯ್ತವ ತಾಯಿ ನೀನೇ ಇರು ಅಂತ ಹೇಳಿದೆ. ಅದು ಅಲ್ಲದೆ ಟಿಜುರಿ ಪಲ್ಲಂಗ ಎಲ್ಲ ಮದುವೆ ಕೊಟ್ಟಿದ್ವನ್ನೆಲ್ಲ ನಮ್ಮ ಮನೆಗೆ ಇಡಕ್ಕೆ ಜಾಗ ಇಲ್ಲ ಅಂತೇಳಿ ಅವ್ರ ಅವ್ವ ಅಪ್ಪನ ಮನೆಯಾಗ ಇಟ್ಟಾಳ. ಅದನ್ನೊಂದು ಮತ್ತೆ ತೊಗೊಂಬಂದು ಹಾಕ್ಕೋಬೇಕಲ್ಲ. ಈಗ ಅದ್ರ ಸಂಬಂಧ ಫಸ್ಟು ತಗಡು ಹಾಕ್ಸೋಣ ಅಂತ ಮಾಡಿದ್ವಿ. ಮತ್ತೆ ಯಾಕೆ ನನ್ನ ಮಗಳು ಏನಂದ್ಲ, ಬೇಡವ ಸ್ಲ್ಯಾಪೇ ಹಾಕಿಸ್ಬಿಡ್ರಿ, ತಗಡು ಹಾಕ್ಸಿದ್ರೆ ಅಷ್ಟು ಚಲೋ ಆಗಲ್ಲ, ಸ್ಲ್ಯಾಪ್ ಹಾಕ್ಸಿದ್ರೆ ಒಳ್ಳೆ ತಂಪಾಗಿ ಒಳ್ಳೆ ಚಲೋ ಇರ್ತೈತಿ, ತಗಡು ಹಾಕ್ಸಿದ್ರೆ ಜಳ ಸುರಿತೈತಿ, ಮನುಷ್ಯ ಅವ್ರು ಹೆಂಗೆ ಮಕ್ಕೋಬೇಕು ಹೆಂಗಿರ್ಬೇಕು ಆಗಲ್ಲ ಇರಾಕ, ಮುಂದೆ ಮಕ್ಕಳು ಮರಿ ಆದವು ಅಂದ್ರೆ ಅವು ಇರಕ್ಕೆ ಗಾವಾಗಲ್ಲ, ಬೇಡ ಅಂತಂದ್ಲ. ಸರಿ ಆತ್ ತಗೋರವ ಅಂತಂದೆ. ಅವರಪ್ಪ ಅವ್ರವ್ವ ಒಳ್ಳೆ ದಿಮ್ಮನ್ ಚಲೋದು ರಾಜಾರಾಣಿ ಪಲ್ಲಂಗ ರಾಜಾರಾಣಿ ಟಿಜುರಿನೇ ಕೊಟ್ಟಾರ. ಹಾಗಾಗಿ ಒಳ್ಳೆ ಇದು ಏನದು ಚಲೋ ದಿಕ್ಕಟ್ಟೈತಿ. ಹೋಗ್ಲಿ ಬಿಡು, ಯಾರಿದ್ರೇನು ಗಿರ್ಜಿ, ಹೌದಿಲ್ಲ? ಮಗಳಿದ್ರೇನು ಮಗ ಇದ್ರೇನು, ಹೌದಿಲ್ಲ? ಅನುಕೂಲವಾಗಿರೋದು ಮುಖ್ಯ. ಯಾರು ಕಟ್ಸಿದ್ರು ಪಾಪ, ಅವು ಕಷ್ಟಪಟ್ಟು ಗಂಡ ಅಂತ ಇಬ್ರು ಹೋಗಿ ದುಡಿತಾವ ಮತ್ತೆ. ಹೋಗ್ಲಿ ಇರ್ಲಿ ಬಿಡು, ಅವರೇ ಇರುವಲ್ರಕ್ಕಿಲ್ಲಿ. ನಿನ್ನ ಮಗಳು ಒಳಗೆ ಕರ್ಕೊಂಡಿದ್ದೆ ಚಲೋ ಮಾಡಿ. ಹೌದು, ಹೆಂಗೆ ನಡ್ಯಾಕತ್ತೈತಿ ನಿನ್ನ ಮಗಳು ಕೆಲಸ? ಅಯ್ಯೋ ಶಾಂತಕ್ಕ, ಕೆಲಸ ಅಂತ ಕೇಳ್ತಿ, ಏನೋ ಇವ ಕಾಯಿಪಲ್ಲೆ ಹೆಚ್ಚಿದಂಗೆ ಮಾಡ್ತಾಳೆ ಈಕಿ ಮಗಳು. ಹೆಣ ಕಟ್ ಮಾಡೀನಿ ಅಂದ್ರೆ ಅಷ್ಟಿದು ಹೆಣ ಕಟ್ ಮಾಡೀನಿವ ಇವತ್ತು ಅಂತಾಳ. ಅಯ್ಯೋ ದೇವ್ರೆ, ನಾನು ಮೊನ್ನೆ ಅದ್ರ ಫೋಟೋ ತೋರಿಸಿದ್ಲು. ಅಯ್ಯೋ ದೇವ್ರೆ, ಆ ಕೈ ಅನ್ನೋದು ನುಗ್ಗಿಕಾಯಿ ಕಟ್ ಮಾಡಿ ಇಟ್ಟಂಗಿಟ್ಟಾಳ ಶಾಂತಕ್ಕ. ಅದನ್ನ ನೋಡಿ ನನ್ನ ಮೈಯ ಜುಮ್ ಅಂತ ಶಾಂತಕ್ಕ. ಆಕಿಗೆ ಏನು ಹೆದರಿಕೆನೇ ಆಗಲ್ಲಂತೆ, ಅವು ಏನೇನೋ ಕಲಿತಾರಂತವ ಅದ್ರಾಗ ಅವರು. ಹೌದಾ? ಅಲ್ಲ ಏಪ್ಪ ದೇವ್ರೆ,
ಹ್ಞೂ ಶಾಂತಕ್ಕ ಸುಳ್ಳಲ್ಲಿ ಬಿಡು ಅದೇನು ನನಗ ಮೈ ಜುಮ್ ಅಂತತಿ ನಾ ತೋರ್ಸಕ್ಕೋಬಿಡವ ಇವ ಒಬ್ಬಬೇಕಿರ್ತಾನೆ ನಂಗೆ ಒಮ್ಮೆ ಹೆದರ್ಕ್ ಬರ್ತೈತಿ ತೋರ್ಸಕ್ಕೋಬಿಡ ಅಂತಂದೆ ಆಕೇನು ಹೆದ್ರಲ್ ಬಿಡು ಅವೆಲ್ಲ ಡಾಕ್ಟ್ರ್ ಅಂದಮೇಲೆ ಎಲ್ಲಿ ಹೆದರ್ಕಕ್ಕೆ ಶಾಂತಕ್ಕ ಅವಕ್ಕೆಲ್ಲ ರಕ್ತ ಪಕ್ತ ಇವೆಲ್ಲ ನೋಡಿದ್ರೆ ಹೆದರ್ಕೊಂತ ಹೋದ್ರೆ ಡಾಕ್ಟ್ರ ಕರ್ನ ಎಲ್ಲಾರ ಹೌದಿಲ್ಲ ಅವರಿಗೆಲ್ಲ ಅದು ಸರ್ವೇ ಸಾಧಾರಣ ಆಗಿಬಿಟ್ಟಿರ್ತೈತೆ ನಮಗೆ ಹೆದರಿಕೆ ಅಷ್ಟೇ ಹೋಗ್ಲಿ ಬಿಡು ಅಂದಂಗೆ ಶಾಂತಕ್ಕ ನಾನು ಹಿಂಗೆ ಎಣ ಅದು ಮುಟ್ಟಿ ಬಂದೆ ಅಂದ್ರೆ ಇವಾಗ ಸಂಜೆಗೆ ಬಂದಿಂದ 2 ಚರಿಗೆ ಜಾಕ ಮಾಡವ ಹಂಗೆ ಒಳಗೆ ಬರಬೇಡ ಅಂತ ಹೇಳ್ಬಿಟ್ಟೆ ನೋಡು ಅದಕ್ಕೆ ಈ ಹಿತ್ತಲಾಗಿದ್ರೆ ಇದ್ರಿಗೆ ಇನ್ನೂ ಜಾಗ ಭಾಳ ಐತಲ್ಲ ನಮ್ದು ಇನ್ನೊಂದು ರೂಮರ ಕಟ್ಸೋಣ ಅಂತ ಕೇಳೋಣ ಅಂತ ಮಾಡೀನಿ ಕೇಳಾಕ ನೆನಪು ಆಗೋಲ್ತು ರೊಕ್ಕ ಜೋಡಿಸಿ ಇನ್ನೊಂದು ರೂಮ್ ಕಟ್ಸೋಣ ಅಂತ ಕೇಳ್ತೇನೆ ಹೌದು ಬಿಡು ಅಲ್ಲ ಮತ್ತೆ ಈಗ ನಾವು ಮಣ್ಣಿಗೆ ಅದು ಹೋಗಿ ಬಂದ್ರೆ ಹೆಂಗೆ ಜಕ ಮಾಡ್ತೀವಿ ಇನ್ನಕ್ಕೆ ಮಂದಿ ಹೆಣ ಮುಟ್ಟಿ ಬಂದ್ರೆ ಜಕ ಮಾಡ್ಲಂಗಿದ್ರೆ ಹೌದಿಲ್ಲ ದೇವ್ರ ದಿನರದ ಒಳಗೆ ಇಲ್ಲ 2 ಚರಿಗೆ ಆಕಿ ಬರ್ತಾಳ ಅಂದ್ರೆ ನೀರು ಕಾಸಿದ್ದು ಇಟ್ಟೇ ಬಿಡು ನೀನು 2 ಚರಿಗೆ ಜಳಕ ಮಾಡೇ ಬಂದ್ಬಿಡೋಣ ಹ್ಞೂ ಶಾಂತಕ್ಕ ನಾನು ಅದನ್ನೇ ಹೇಳಿನಿ ಏವ ನೆತ್ತಿ ಸುಟ್ಟು ಕರ್ಕಲಾಗತ್ತ ನಡಿಯೋ ಒಳಗೆ ಕುಂದ್ರ ನಡಿಯೋ ಒಂದಿಟ್ಟು ಗಿರ್ಜಿ ನಿಧಾನ ಶಾಂತಕ್ಕ ನಿಧಾನ ಈಗೀಗೆ ಕೆಲಸ ಇರೋದು ಮತ್ತೆ ಯಾರಿಗಾರ ಕೆಲಸ ಐತನ ಏನು ಮಾಡೋಕ್ಕತ್ತ ಎಲ್ಲ ನನ್ನ ಕೆಟ್ಟ ನಶೀಬ ಯಾರಿಗಂದು ಏನು ಪ್ರಯೋಜನ ಏನು ಅನ್ನಕ್ಕೂ ಬಾರದು ಬಿಡಕ್ಕೂ ಬಾರದು ಇರ್ಲಿ ಏನೇನಕ್ಕತ್ತ ಆಗಲಿ ನೋಡೋಣ ಮಗಳು ಬರೋಬ್ಬರಿ ಇಲ್ಲ ಒಂದೇದ್ದು ಮಂದಿ ಅಂದು ಏನು ಉಪಯೋಗ ಮಗಳು ಬರೋಬ್ಬರಿ ಇಲ್ಲ ಅವ ನಾಷ್ಟಕ್ಕೆ ಮಾಡಿವೆ ಬಂದೇನ ಬಾ ನಾಚಿಕೆ ಆಗ್ಬೇಕು ನಿನಗೆ ಅಲ್ಕಟ್ ಬಾಡೆ ಮರ್ಯಾದೆ ತೆಗಿಯಾಕಂತೇಳಿ ಅದೀಯ ನೀನು ಹೊಟ್ಟೆಗೆ ಅನ್ನ ತಿಂತೀಯ ಸಗಣಿ ತಿಂತೀಯ ಊರು ಬಾಡೆ ನೀನು ಯಾಕವ್ವ ಏನಾತು ಏನಾತ ಅಲ್ಲ 1,000 ರೂಪಾಯಿ ಎದಕ್ಕೆ ಇಸ್ಕೊಂಡೋಗಿ 1,000 ರೂಪಾಯಿ ಎದಕ್ಕೆ ಇಸ್ಕೊಂಬಂದಿ ನೀನು ಆಕಿ ಕಡೆ ನಿನಗೇನು ಹೇಳಿದ್ದೆ ನಿಮ್ಮ ತಂಗಿನ ಮನಿ ಕರಿ ಅಂತ ಹೇಳಿದ್ದೆ ಮನಿ ಕರಿ ಅಂತ ಹೇಳಿದ್ರೆ ಊರು ಬಾಡೆ ಹೋಗಿ ಮತ್ತೆ ಕೈಯಾಗ ರೊಕ್ಕ ಇಸ್ಕೊಂಡೇನ ನಾಚಿಗೆ ಬರೋದಿಲ್ಲ ಅನ್ಲ ನಿನಗೆ ಹಂಗೆ ಕೇಳಿ ಇಸ್ಕೊಳಕರ ನಿನಗೆ ಥೂ ಮನ್ಸು ಹೆಂಗೆ ಬಂತಲ್ಲ ನಿನಗೆ ಒಂಥರ ಎಷ್ಟು ಮುಜುಗರ ಆಗಿಬಿಡ್ತು ಗೊತ್ತನ ಒಂಥರ ಮಾರಿ ತೋರ್ಸೋಕ್ಕಾಗಲಿಲ್ಲ ನನಗೆ ಅಷ್ಟು ಒಂಥರ ಅಸಹ್ಯ ಆದಂಗೆ ಆಗ್ಬಿಡ್ತು ಮತ್ತು ನಾನೆಲ್ಲ ಅವ ಚಿಲ್ಲರೆ ಕೇಳಿದ ಫೋನ್ಪೇದಾಗ ಅಷ್ಟು ರೊಕ್ಕಿದ್ದು ಚಿಲ್ಲರ್ ಕೇಳಿದ ಚಿಲ್ಲರ್ ಇದ್ದಿದ್ದಿಲ್ಲ ಫೋನ್ಪೇದಾಗ ಬೇಕಾದಷ್ಟು ರೊಕ್ಕಿರ್ತಾವ ಅವನ ಕಡೆ ಹಂಗೆ ಹಿಂಗೆ ಅಯ್ಯೋ ಒಂದಕ್ಕೆ ಎರಡು ಹೇಳಿ ಅದನ್ನು ಮುಚ್ಚಿಸ್ಬೇಕಾದ್ರೆ ನನಗೆ ಎಷ್ಟು ಒಂಥರ ಆಗ್ಬಿಡ್ತು ಗೊತ್ತನ ಹೌದ್ರಿ ನೀವು ಪವಿತ್ರನಂತೆಲ್ಲ 1,000 ರೂಪಾಯಿ ಇಸ್ಕೊಂಡಿರನ ಯಾಕ್ರಿ ಎದ್ರ ಸಂಬಂಧ ಇಸ್ಕೊಂಡ್ರಿ ಅಲ್ಲಿ ನಿಮ್ಗೆ ಅಂಥದ್ದೇನು ಕಡಿಮೆ ಮಾಡಿದ್ದೆ ನಾನು ಅಲ್ಲ ನನ್ನೇ ಕೇಳ್ಬೋದಿತ್ತಲ್ಲ ಅಂದರೆ ಹೆಂಡತಿ ನಿಮ್ಗಲ್ಲ ಹೆಂಡತಿ ಕೇಳೋದಕ್ಕಿಂತ ನಿಮ್ಗೆ ತಂಗಿ ಕೇಳಿ ಅಲ್ಲಿ ಇಸ್ಕೊಂಡು ಹೋಗೋದು ನಿಮ್ಗೆ ಅಷ್ಟು ಚಲೋ ಅನ್ನಿಸ್ಬಿಡ್ತಾನೆ ನಾನು ಕೇಳಕ್ಕೆ ನಿಮ್ಗೆ ಅಸಹ್ಯ ಆಕತಿ ಇದಕ್ಕೆ ಏನು ಹೇಳೋದಪ್ಪ ನನಗಂತೂ ಅರ್ಥ ಆಗೋಲ್ತು ಅಲ್ರಿ ಹೋಗಿ ಅಲ್ಲಿ ಇಸ್ಕೊಂಡಿರಲ್ರಿ ನಾನು ಮರ್ಯಾದೆ ಕಳೆಯಕ್ಕೆ ನೀವು ಥೂ 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 ನಿಮಗೇನು ಹೇಳೋದಂತ ಅಕ್ಕಿನಂತೆಲ್ಲ ಹೋಗಿ ಮೊದಲು 1,000 ರೂಪಾಯಿ ಕೊಡ್ತೇನೆ ತೊಗೊಂಡೋಗಿ ಕೊಟ್ಬಿಡ್ರಿ ಅಲ್ಲೇ ಏನ ನಿಮ್ಗೆ ಅಷ್ಟು 1,000 ರೂಪಾಯಿ ಗತಿ ಇಲ್ಲ ಅಂದ್ರೆ ನಾನು ಕೇಳ್ರಿ ಕೊಡ್ತೀನಿ ಡಿಂಗ್ರಿ ಬಿಲ್ಲಿ ಬಾಯ್ ಮುಚ್ಕೊ ಕುಂದ್ರ ಗತಿ ಇಲ್ಲ ಅಂತ ಯಾಕೆ ಗತಿ ಇಲ್ಲ ಪತಿ ಇಲ್ಲ ಅಂತ ಮಾತಾಡ್ತಿ ಗಂಡನ ಕಿಮ್ಮತ್ತೈತೆ ಇಲ್ಲ ನಿನಗೆ ಹಿಂಗೆ ಮಾತಾಡೋದಕ್ಕೆ ನೀನು ಕೇಳಿರಕ್ಕಿಲ್ಲವ ಏನೋ ಒಂಚೂರಿ ಕೆಲಸ ಇಲ್ಲ ಕೈಯಾಗ ಏನು ಮಾಡ್ಬೇಕನ್ನಂಗಾಗೈತಿ ಇಸ್ಕೊಂಡು ಹೋಗ್ಯಾನ ಅದನ್ನ ಹೇಳು ರೀತಿಯಾಗಿ ಹೇಳು ಬಾಯಿಗೆ ಬಂದಾಗ ಗಂಡನ ಕಾಲು ಕಸ ಕಣ್ಣಂಗೆ ಕಾಣ್ತಿ ಅದಕ್ಕೆ ಹಿಂಗೆ ಮಾಡೈತೆ ನನ್ನ ಮಗ ಪಾಪ ಅದೇನಂತ ನೀನು ಕಟ್ಕೊಂಬಂದ ಏನ ಪುಣ್ಯಾತ್ಮ ಅವ ಸುಮ್ಮನಿರೋ ಹೋಲ ತಗ ಅಲ್ಲ ಈಗ 1,000 ರೂಪಾಯಿ ಇಸ್ಕೊಂಡಿದ್ದು ನಿನ್ನ ಮುಂದೆ ಯಾರಂದ್ರು ಯಾರಂದ್ರೆ ಗೌಡದನಲ್ಲವ ಅದೇ ಶಾಂತವನ್ ಗಂಡ ಏನು ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಶಿಮೆಗೆಲ್ಲ ದೇವ್ರು ಇವನಿಗೆ ಬಾಯಿ ಕೊಟ್ಟಾರ ಅನ್ನರಂಗ ತಗ ಒಂಥರ ಎಷ್ಟು ಮುಜುಗರ ಆಗ್ಬಿಡುತ್ತೆ 1,000 ರೂಪಾಯಿ ಇಸ್ಕೊಂಡಾಗ ನನ್ನ ಸೊಸಿ ಕಡೆ ಅಂತೇಳಿ ಅಂದಿದ್ದು ಇದಕ್ಕೆ ಅಕ್ಕಿ ಅಂತೇಳಿ ಯಾಕೆ ಇಸ್ಕೊಂಡ್ರಿ ಅಂತ ಅಂದಿದ್ದು ಇದೇ ಕಾರಣಕ್ಕೆ ಈಗ ಗೊತ್ತಾತಾ ಅಷ್ಟು ಒಂದು ಹಣ್ಣಕ್ಕೆ ಕೊಟ್ಟಿದ್ದು 1,000 ರೂಪಾಯಿನ ಆಗ್ಲೇ ಹೋಗಲ್ ಗಂಡನ ಮನೆಗೆ ಹೇಳಿ ಮರ್ಯಾದೆ ತೆಗ್ದಾಳಂದ್ರೆ ಎದಕ್ರಿ ಇಸ್ಕೊಳಕ್ ಹೋದ್ರಿ ಹೌದವ ಒಂಥರ ಮೀನಾಕ್ಷಿ ಹೇಳೋದೇ ಸರಿ ಛೇ ಏನಪ್ಪ ಅಲ್ಲ 1,000 ರೂಪಾಯಿನ ಅದನ್ನು ಅವ್ರ ಮುಂದೆ ಹೇಳೋ ಕೆಲಸ ಏನಿತ್ತು ಹೇಳ್ದಂಗೆ ಇದ್ದಿದ್ರು ಆಕ್ಕಿತ್ತಪ್ಪ ಅದನ್ನಲ್ಲಿ ಹೇಳಿ ಥೂ ಛೀ ಸರಿಲ್ ಬೈದು 1,000 ರೂಪಾಯಿ ಇಸ್ಕೊಂಡಿದ್ದವ್ರು ಇದ್ರಿಗೆ ಹೇಳೋ ಕೆಲಸ ಏನಿತ್ತವ ನಮ್ಮ ಅಣ್ಣನ ಮರ್ಯಾದಕ್ಕೆ ಅನ್ನೋದು ಸ್ವಲ್ಪ ವಿಚಾರ ಇಲ್ಲ ಹುಡಾಕಿಗೆ ಥೋ ನೀನು ಹೇಳ್ದಿ ಅಂತ ನಾನು ಹೋಗಿ ಕರೆದೆ ಈಗ ನೋಡಿದರೆ ಅಲ್ಲ ಏನು ತೀರ 1,000 ರೂಪಾಯಿ ನನಗೊಂದು ಅಲ್ಲ ನಾನು ಅಷ್ಟು ಮಾಡೇ ಇಲ್ಲ ಆಕಿಗೆ ಯಾವಾಗೂ ಏನು ಲೆಕ್ಕದಂತ ನೋಡಿದ್ರೆ ನೀ ಕೊಡ್ಬೇಕು ಈ ಹೊತ್ನ್ಯಾಗ ಆಕಿಗೆ ಮುಂದೆ ನೀನು ಸಾಲಿ ಕಲಿಯಾಕ ಬೆಂಗಳೂರಾಗಿದ್ದಾಗಿಂದನೂ ನಿನ್ನ ಉದ್ದಕ್ಕೂ ರೊಕ್ಕ ಸುರುತ್ತು ಅಲ್ಲೆಂತ್ರ ಪಾಸ್ ಆಗಲಿಲ್ಲ ಫೇಲ್ ಆಗಿ ಮನೆಗೆ ಬಂದ್ಮೇಲೆ ಏನು 1 ರೂಪಾಯಿ ಆಕಿ ಕೊಟ್ಟು ನೀನು ನನಗದನ್ನು ಹೇಳು ಆಕಿಗೆ ಮದುವೆ ಆಗಿ ಗಂಡನ ಮನೆಗೆ ಹೋದ್ಲಕ್ಕೆ ಹೌದಾ ಆ ಮದುವೆ ಆಗು ಅರ್ಧಕ್ಕರ್ಧ ಸುಳ್ಳ ಅನ್ಬಾರ್ದು ಶಿವಲಿಂಗನ ರೊಕ್ಕ ಖರ್ಚು ಜಗ್ ಮಾಡ್ಯಾನ ಏನು ನಮ್ಮ ದೊಡ್ಡ ಕೂಡ್ಸಿಟ್ಟಿದ್ದು ಸೇರಿಸಿ ಹಾಕಿ ಮಾಡಿದ್ವಿ ನೀನೇನಪ್ಪ ಕೊಟ್ಟಿ ಆಕಿಗೆ ಅಲ್ಲ ಉಲ್ಟಾ ಆಕಿ ಕಡೆ 1,000 ರೂಪಾಯಿ ಇಸ್ಕೊತಿ ಅಂದ್ರೆ ಮತ್ತೆ ಯಾರಿಗೆ ಸಿಟ್ಟು ಬರಂಗಿಲ್ಲ ಆಕೆ ಏನು ಹೇಳ್ಬೇಕಂತ ಹೇಳಿರಕ್ಕಿಲ್ಲ ನಾನು ಅವ್ರ ಮನೆಗೆ ಹೋದೆ ನೋಡ್ತೀನಿ 5,000 ರೂಪಾಯಿ ರೊಕ್ಕ ಕೊಟ್ಟಾಳಲ್ಲಿ ಅತ್ತಿ ಕೈಯಾಗ ಆವಾಗ 6,000 ಆಗಿತ್ತು ವ್ಯಾಪಾರ 5,000 ಕೊಟ್ಟೇನಿ ಯಾಕಂದ್ರೆ 1,000 ರೂಪಾಯಿ ಅಣ್ಣ ಇಸ್ಕೊಂಡ ಅಂತ ಹಂಗೆ ಮಾತಿಗೆ ಬಂದು ಅಂದಿದ್ದಕ್ಕೆ ಬೇಕಂತ ಅನ್ಲಿಲ್ಲ ಪಾಪ ಸುಳ್ಳ ಯಾಕೆ ಅಕ್ಕಿ ಮ್ಯಾಗ ಗೀರಾಡ್ತಿ ಎಲ್ಲ ಒಂದಕ್ಕೂ ಹಂಗೆ ಹೇಳತ್ಲೆ ನಾನೇನಂದೆ ಚಲೋ ಬಿಡ್ರಿ ನಿಮ್ಮ ನಸೀಬ ಸೊಸಿ ದುಡ್ದು ಕೈಯಾಗ ರೊಕ್ಕ ಕೊಡ್ತಾಳ ಅಂತಂದೆ ಅವಾಗ ಇವು ಅಂದಿದ್ದು ನಸೀಬ ನಮ್ದಲ್ಲ ನಸೀಬ ನಿಮ್ಮ ಮಗಂದು ಏನಿಲ್ಲ ಎಂತಿಲ್ದ ಬಂದು 1,000 ರೂಪಾಯಿ ಇಸ್ಕೊಂಡೋದ ಅಂತೇಳಿ ರಾಗ ತಕೊಂಡು ನಿಂತ ನೀನು ಯಾಕವ ಹಂಗೆ ಅನ್ನಕೋದಿ ಅಯ್ಯೋ ಅಲ್ಲಲ್ಲ ಮತ್ತೆ ಕಷ್ಟಪಟ್ಟು ನನ್ನ ಮಗಳು ಹೊಟ್ಟೆಲಿದ್ದಕ್ಕೆ ದುಡ್ದು 5,000 10,000 ಕೈಯಾಗ ಕೊಡ್ತಾಳಂದ್ರೆ ಹೊಟ್ಟೆ ಸಂಕಟ ಬೀಳಂಗಿಲ್ಲ ನನಗೆ ಹೋಗ್ಲಾ ನಾನು ಅದಕ್ಕೆ ಅಂಗಡಿಗೆ ಹೋಗ್ಬೇಕಂತೇಳಿ ನಾ ಮಾತಾಡಿದೆ ಇದು ನನ್ನ ಮಗಳು ಬುದ್ಧಿಗೇಡಿ ಬ್ಯಾಟ್ ಬಿಡವ ಮಾವರೆಲ್ಲ ಮಾಡ್ತಾನ ಮಾವೆಲ್ಲ ಮಾಡ್ತಾನ ಮಾವ ನಾನು
ನೋಡ್ಕೊಂತಾನ ಅಂತೇಳಿ ಏನು ಮಾಡಿದ್ರು ಅಂಗಡಿಗೆ ಬಾ ಅನ್ಲೇ ಇಲ್ಲ. ಏನು 20 ಸಲ ಕೇಳೇನ, ಒಂದ್ಸಲ 2 ಸಲ ಕೇಳಿ ಬೇಡ ನಾವ ಮಾಡ್ಕೊಂತೇವ ಅನ್ನೋ ಅರ್ಥಕ್ಕೆ ಅವರು ಮಾತಾಡಕತ್ರ, ಹಂಗಾಗಿ ಸುಮ್ಮನೆ ಅದೇ ಗೊತ್ತನ. ಹೌದನ? ಒಂದು ಸ್ವಲ್ಪ ಖರ್ಚಿಗೆ ದುಡ್ಡು ಬೇಕಾಗಿತ್ತು ಬಿಡ್ದೇವ. ನಾನಾರು ಏನು ಮಾಡಲಿ, ನನ್ನ ಪರಿಸ್ಥಿತಿ ವಜ್ಜೈತಿ. ಅದು ಕರೆ ಆತು, ಪರಿಸ್ಥಿತಿ ವಜ್ಜೈತಿ ಅಂತೇಳಿ ರೊಕ್ಕ ಕೇಳಿದ್ರೆ ಅಕ್ಕಿನ ಹೋಗಿ ಹೋಗಿ ಕೆಲ್ಸಕ್ಕೆ ನೋಡ್ಲಾ ಹುಡುಕ್ಲಾ, ಎಲ್ಲಿ ಕೆಲಸ ಸಿಗೋಲ್ತಾನ? ಇಲ್ಲ ಒಂದು ಕಾರ್ ಶೋರೂಮ್ನಾಗ ಕೆಲಸ ಸಿಕ್ಕೈತಿ. ಕಾರ್ ತೋರ್ಸೋದು ಮಾಡೋದು ಇದು ಕೆಲಸ ಸಿಕ್ಕೈತಿ. ಕಾರ್ ಶೋರೂಮ್ಗೆ ಹೋಗ್ತೀನಿ. ಕಾರ್ ಶೋರೂಮ ಎಲ್ಲಿ? ಅಯ್ಯೋ, ವಿಜಯಲಕ್ಷ್ಮಿ ಶೋರೂಮ್ ಅಂತ ಒಂದು ಇದು ಕ್ರೋಮಾ ಇದು ಏನದ TV ಫ್ರಿಜ್ಜು ಇವೆಲ್ಲ ಮಾರ್ತಾರಲ್ಲ, ಎಲೆಕ್ಟ್ರಿಕ್ ಐಟಮ್ಸ್, ಅದ್ರ ಬಾಜುಕ್ ಐತಲ್ಲ ಇದು ಮಾರುತಿ ಸುಜುಕಿ, ಅದು ಶೋರೂಮ್ ಅಲ್ಲೇ. ಮಾರುತಿ ಸುಜುಕಿ ಒಳಗ ಅಲ್ಲಿ ಬೇಡ ರೀ, ಕೆಲ್ಸಕ್ಕೆ ಹೋಗ್ಬೇಡ್ರಿ. ಯಾಕ? ಹಂಗೊಂದು ಕೆಲಸ ಸಿಕ್ಕತ್ತಂತ ಬಿಡು, ಪಗಾರ ಚಲೋ ಕೊಡ್ತಾರಿಲ್ಲ ಅಲ್ಲಿ. ಹಾ ಪಗಾರ ಚಲೋ ಇರ್ತೈತಿ. ಈಗ ಅಲ್ಲೇ ಹೋಗ್ಬಾರ್ದು? ಅಯ್ಯೋ ರೀ, ನನ್ನ ಫ್ರೆಂಡ್ ಅಣ್ಣ ಅಲ್ಲೇ ಕೆಲಸ ಮ್ಯಾನೇಜರ್ ಅದಾರ ಅವ್ರು, ಗೊತ್ತನ? ಅದು ಅಲ್ಲದೆ ಆಕಿನೂ ಎಷ್ಟು ಸಲ ಶೋರೂಮ್ಗೆ ಹೋಗೋಗಿ ಬರ್ತಿರ್ತಾಳೆ ಗೊತ್ತನ? ಅಲ್ಲೇನಾರ ಆಕಿ ನಿಮ್ಮನ್ನು ನೋಡಿದ್ರೆ ನಂಗೆ ಎಷ್ಟೋ ಅವಮಾನ ಆಕತ್ತೆ. ಬೇಡಪ್ಪ ಬೇಡ, ನಾನು ಅವ್ರ ಇದ್ರಿಗೆಲ್ಲ ನನ್ನ ಗಂಡನು ದೊಡ್ಡ ಕೆಲಸದಾಗದಾರ, ಅವರು ಇಂಜಿನಿಯರೇ, ಸಿವಿಲ್ ಇಂಜಿನಿಯರ್ಸ್ ಅದಾರ, ಸೈಟ್ ವಿಸಿಟ್ ಇರ್ತೈತಿ, ಹಿಂಗೆಲ್ಲ ಏನೇನೋ ಹೇಳಿ ಬಿಲ್ಡಪ್ ಕೊಟ್ಟೇನೆ. ಬೇಡಪ್ಪ. ಅಲ್ಲ, ಕಷ್ಟಪಟ್ಟು ಹುಡುಕೇನಿ ಕೆಲಸ ಗೊತ್ತಾ? ನನಗೆ ಬೇಕಾಗಿದ್ದ ಕೆಲಸ ಒಂದು ನೆಟ್ಟಗೆ ಸಿಕ್ತಿದ್ದಿಲ್ಲ. ಅಂಥದ್ದು ಇರಲಿ, ಇದು ಚಲೋ ಐತಿ, ಸ್ಯಾಲ್ರಿನೂ ಐತಿ, ಎಲ್ಲ ಚಲೋ ಐತಿ, ಹೈಕು ಹಾಕಿರ್ತೈತಿ. ಆಮೇಲೆ ಟೆನ್ಷನ್ ಇಲ್ಲಲ್ಲ, AC ರೂಮ್ನಾಗ ಜುಮ್ ಅಂತ ಸೂಟು ಬುಟ್ಟು ಹಾಕೊಂಡು ಬರೀ ಬಂದರಿ ಕಾರ್ ತೋರ್ಸೋದು ಮಾಡೋದು ಇಷ್ಟೇ ಅಲ್ಲ, ಟ್ರಯಲ್ ಕರ್ಕೊಂಡು ಹೋಗಿ ಬರೋದು ಇಷ್ಟೇ ಆರಾಮ ಐತಲ್ಲ ಅಂತೇಳಿ ಇದಕ್ಕೆ ಸೇರಿದ್ರೆ ಇದನ್ನೇ ಬೇಡ ಅಂತೇಳಿ. ಪಗಾರ ಚಲೋ ಕೊಡ್ತಾರಲಿ ಅಲ್ಲಿ. ಮಾರುತಿ ಸುಜುಕಿ ಬೇಡ, ಬೇಕಾದ್ರೆ ಮಹೀಂದ್ರ ಸೇರ್ರಿ, ಕಿಯಾ ಶೋರೂಮಿಗೆ ಸೇರ್ರಿ, ಯಾರು ಬೇಡ ಅಂದ್ರ. ಅಲ್ಲಿ ವೇಕೆನ್ಸಿ ಖಾಲಿ ಇರ್ಬೇಕಲ್ಲ, ಇಲ್ಲಿ ವೇಕೆನ್ಸಿ ಖಾಲಿ ಇತ್ತು, ಚಲೋ ಆಯ್ತು. ನನ್ನ ಫ್ರೆಂಡ್ ರೆಕಮೆಂಡ್ ಮಾಡಿದ, ಕಳ್ಸಕ್ಕೆ ಅವ ಅಲ್ಲಿ ಮಾತಾಡಿದ್ದಕ್ಕೆ ನಂಗೆ ಸಿಕ್ತದ ಕೆಲಸ. ನೋಡ, ನೀ ಏನು ಬೇಕಾದ್ ಮಾಡ್ಕೊಂಡು, ನಿನ್ಗೆ ಅವಮಾನ ಆಕೈತೆ ಅಂತ ನಾನು ನೋಡ್ಕೊಂಡು ನಿಲ್ಲಕ್ಕೆ ಆಗಲ್ಲ, ನಾ ಕೆಲ್ಸಕ್ಕೆ ಹೋಗ್ಬೇಕು. ಅಲ್ಲವಾ, ಗಂಡ ಯಾರ್ದಾರ ತಲೆ ಹೊಡೆದ್ರೆ ಅವಮಾನ ಆಗ್ಬೇಕು, ಕಳತನ ಮಾಡಿದ್ರೆ ಅವಮಾನ ಆಗ್ಬೇಕು, ಸುಳ್ಳು ಹೇಳಿ ದರೋಡೆ ಮಾಡಿದ್ರೆ, ಕೊಲೆ ಮಾಡಿದ್ರೆ ಅವಮಾನ ಮಾಡ್ಬೇಕು. ಅಲ್ಲ, ಏನಿಲ್ದ ಎಂತಿಲ್ದ ನಿನಗೆ ದುಡಿತೀನಿ ಅಂದ ಗಂಡ ನೋಡಿ ನಿನಗೆ ಅವಮಾನ ಆಕತ್ತೆ. ಏನು ಡಿಂಗ್ರಿ ಬಿಲ್ ಇದೆಯಾ ನೀನು? ಅತ್ತಿಯರ ನೀವೇನಾರ ಹೇಳ್ರಿ, ನಾ ಹೇಳ್ತೇನಲ್ಲ, ನಾನು ಅಲ್ಲಿ ಕೆಲ್ಸಕ್ಕೆ ಹೋಗೋದು ಇಷ್ಟ ಇಲ್ಲ. ನೋಡು, ಇಲ್ಲಿ ಈ ಕೆಲಸ ಬೇಡ ಅಂತ ಹೇಳತಿ. ನಾ ಮತ್ತೆ ಒಂದು ವಾರಗಟ್ಲೆ ಹುಡ್ಕಾಕತ್ರು, ತಿಂಗಳಗಟ್ಲೆ ಆದ್ರೂ ಕಾಯ್ಬೇಕಾಕತ್ ನೀನು. ಮತ್ತೆ ಅದಕ್ಕೆ ಈಗ ಕೆಲ್ಸಕ್ಕೆ ಸೇರಿದ್ರೆ ತಿಂಗಳಿಗೆ ಒಳ್ಳೆ ಸ್ಯಾಲ್ರಿ ಐತಿ. ಇಲ್ಲಿ ನೋಡು, ಇದ್ರೊಳಗೆ ಇನ್ಸೆಂಟಿವ್ ಜಾಸ್ತಿ ಇರ್ತೈತಿ. ಟಾರ್ಗೆಟ್ ರೀಚ್ ಆದ್ರೆ ಆಮೇಲೆ ಸ್ಯಾಲ್ರಿನೂ ಏನು ಅಂತ ಕಮ್ಮಿ ಏನು ಕೊಡಲ್ಲ. ಸ್ಟಾರ್ಟಿಂಗ್ಗೆ ಒಂದು 15,000ದಿಂದ ಐತಿ ಈಗ. ಇನ್ಸೆನ್ಸಿವ್ ಅಲ್ವೇ, ಇನ್ಸೆಂಟಿವ್. ಟಾರ್ಗೆಟ್ ಅಂದ್ರೆ ಅವ್ರು ಇಷ್ಟು ಕಾರು ಮಾರ್ಬೇಕು ಅಂತ ನಮ್ಗೊಂದು ಟಾರ್ಗೆಟ್ ಕೊಟ್ಟಿರ್ತಾರ. ಇಂತಿಷ್ಟು ಮಾಡಿದ್ರೆ ನಮ್ಗೆ ಇನ್ಸೆಂಟಿವ್ ಜಾಸ್ತಿ ಇರ್ತೈತಿ. ಯಾಕಂದ್ರೆ ಈಗ ನೋಡಕ್ ಬಂದಿರ್ತಾರಲ್ಲ, ಅವ್ರಿಗೆ ಏನೋ ಅಟ್ರಾಕ್ಷನ್ ಆಗತ್ತಾರ ಮಾತಾಡ್ಬೇಕು. ಸರ್, ಈ ಕಾರ್ ಕಲರ್ ಸಖತ್ತಾಗೈತಿ ಸರ್, ಸೀಟ್ ಮಸ್ತ್ ಐತಿ ಸರ್, ಇದ್ರೊಳಗೆ ನೋಡ್ರಿ ಸರ್ ಎಷ್ಟು ಸ್ಮೂತ್ ಆಗೈತಿ ಹೋಗೋದು ಜರ್ನಿ. ಆಮೇಲೆ ನೋಡ್ರಿ ಸರ್, ಹಂಗೈತಿ ಹಿಂಗೈತಿ ಅದೈತಿ ಇದೈತಿ ಇಲ್ಲ ಬಾರ್ದೆಲ್ಲ ಸೇರ್ಸಿ ಹೇಳಿ. ಅಂದ್ರೆ ಸೇರ್ಸಿ ಹೇಳೋದಂದ್ರೆ ಸುಳ್ಳಲ್ಲ, ಅಂದ್ರೆ ಒಂಥರ ಹೆಂಗಂದ್ರೆ ಅವ್ರಿಗೆ ಅದನ್ನ ತಗೋಬೇಕು ಅಂತ ಮನಸ್ಸಾಗಬೇಕು. ಹಂಗ ಮಾಡಿ ಅದನ್ನ ಮಾರಿದ್ವಿ ಅಂದ್ರೆ ಅದು ನಮ್ಗೆ ಎಷ್ಟು ಕಮಿಷನ್ ಇರ್ತದೆ ಗೊತ್ತನವ ಅಲ್ಲಿ. ಏನ ನೋಡಪ್ಪ, ಒಟ್ಟ ಈ ಮನ್ಯಾಗ ಎಲ್ಲಾರ ಮುಂದೆ ಆಡ್ಕೊಂಡು ನಗರ ಮುಂದೆ ಜಾರಿ ಬಿದ್ದಂಗೆ ಆಗೈತೆ ಬಾಳೆ. ನನಗೆ ಹೆಂಗಾಗ್ಬಿಟ್ಟಂದ್ರೆ ಕೈ ತುಂಬ ರೊಕ್ಕ ಆಡ್ಬೇಕು, ನನಗೆ ಹಂಗಾಗ್ಬಿಟ್ಟೆ. ನನಗಷ್ಟೇ ನಾ ಹೇಳ್ತೇನಲ್ಲ, ಈ ಕೆಳಲಿಕ್ಕೆ ನನ್ನ ಸೊಸಿ ಡಿಂಗ್ರ ಬಿಲ್ಲಿ, ನೀ ದುಡಿಯಲ್ಲ ಅಂತ ಅರ್ಧ ನಿನ್ಗೆ ಮರ್ಯಾದೆ ಕೊಡಲ್ಲ. ಈ ಬಿಡಾಡಿ ಮುಂದರ ನೀ ಏಟರಾಡಿ ದುಡಿಲೇಬೇಕು. ಹೇಳಿದ್ದೇನೆ, ಕೇಳಲ್ಲ ಬಿಡಲ್ಲ. ಅಲ್ಲ ಅಪ್ಪ, ಈಕಿಗೆ ಒಂದು 30,000 ರೂಪಾಯಿನ 40,000 ರೂಪಾಯಿ ಪಗಾರ ಐತಲ್ಲ ಈಕಿಗೆ. ನಿನ್ನ ಕೆಲಸ ಸಿಕ್ತು ಒಂದು 40,000 ರೂಪಾಯಿ ಮ್ಯಾಗ 1 ರೂಪಾಯಿ ಬಂದಿದ್ರು ಹೆಚ್ಚಿಗೆ ನಂಗೆ ಖುಷಿ ಆಕಿತ್ತು. ಹಾಳಾತಕ್ಕೆ 40,000 ನಿಂದು ಬರೀ 15,000 ಹೋಗಲ್ಲ, ಎಲ್ಲಿಂದ ಎಲ್ಲಿಗೆ ಆತು, ಭಾಳ ಕಡಿಮೆ ಆಯ್ತು. ಈಗ ಸದ್ಯಕ್ಕೆ ಏನು ಮಾಡೋದವ, ಕೆಲಸ ಸಿಗ್ಬೇಕಲ್ಲ. ಆಯ್ತಪ್ಪ. ಅಂದಂಗಪ್ಪ, ನಿನ್ನ ರೂಮ್ ಕಸ ಹೊಡಿಯತ್ನಾಗ ಒಂದು 2 ಗುಳಿಗೆ ಸಿಕ್ಕಪ್ಪ, ಎದ್ರ ಏನೋ ತೆಗೆದಿಟ್ಟೆ ನೋಡು. ಆ ಗುಳಿಗೆ ನೋಡಿದ್ರೆ ಒಂಥರ ತೆಲ್ಲು ಮೈಕೈ ನೋವು ಜ್ವರದ ಬಿದ್ದಂಗೆ ಇಲ್ಲವು, ಅದೊಂದು ಥರನೇ ಬೇರೆನೇ ಐತದ. ಎದ್ರ ಗುಳಿಗೆ ಏನೋ ನೋಡ್ಲಾ ಅದನ್ನ? ಗುಳಿಗಿನ? ಸರಿ, ನಾನು ನೋಡ್ತೇನೆ ತಗೋ. ಬೇಡ, ನನಗೆ ಯಾಕೆ ಅನುಮಾನ, ಆ ಗುಳಿಗೆ ಎದ್ರ ಏನ. ತಡಿ, ಹನುಮಾನ್ ಡಾಕ್ಟರ್ ಅದಾನಲ್ಲ, ಅವ್ನ ಕಡೆ ತೊಗೊಂಡೋಗಿ ತೋರಿಸ್ಕೊಂಬರ್ತೇನೆ ಅವ್ನು. ಅಯ್ಯೋ, ಅದೆಲ್ಲ ಯಾಕವ, ಎದ್ರವ ಏನು ಅಕಿನ ಕೇತನ್ ಬಿಡು. ಬೇಡ, ನನಗೆ ಯಾಕೆ ನಿನ್ನ ನೇಂತಿನ ಸಾಯಿಲಂತ ಇಸಿಗಿ ಸಾಕಾಕತ್ತಿದ್ರೆ ಸೊಲೋಪಾಜಿನ್ ಅಂತ ಏನೋ ಹಾಕ್ತಾರಂತಲ್ಲ, ಸೊಲೋಪಾಜಿನ್ ಅದು ಸಾಯಕತ್ರ ಗೊತ್ತಾಗೋದಿಲ್ಲ ಅಂತಲ್ಲ. ತಿಂಗಳಗಟ್ಲೆ ವರ್ಷಗಟ್ಲೆ ಹಾಕಿ ಅವ್ನು ಕೊಲ್ಲೋದಂತಲ್ಲ. ಅದು ಅಂಥದ್ದೇನಾರ ತಂದಿದ್ಲಂದ್ರೆ ಯಾರಿಗೆ ಗೊತ್ತು, ನನ್ನ ದೇವ್ರ ನಶಿಬಕ್ಕೆ ನನ್ನ ಕಣ್ಣಿಗೆ ಬಿದ್ದದ. ನೀವು ಬೇಕಾದ ಹೇಳ್ಕೊ, ನಾ ತೊಗೊಂಡೋಗಿ ಅದನ್ನ ಹನುಮಾನ್ ಡಾಕ್ಟರ್ ಕಡೆ ತೋರಿಸ್ಕೊಂಡ ಬರೋಕೆ. ಆಯ್ತು, ಹಾಗೆ ಮಾಡ.